ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 7ನೇ ತರಗತಿಯ ಭಾಗ 2 ಅಲ್ಲಿ ಬರುವಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದ ಪಾಠ 9 ತಾತ್ವಿಕ ವಿಭಾಗದ ಯೋಗ ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಮತ್ತು 7ನೇ ತರಗತಿಯ ಮಕ್ಕಳು ಈ ಒಂದು ವಿಷಯವನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ಪಾಠದಲ್ಲಿ ನಾವು ಈ ಘಟಕದ ಪ್ರಮುಖ ಅಂಶಗಳು ಏನೇನು ತಿಳ್ಕೊತೀವಿ ಅಂದರೆ, ಈ ಘಟಕದಲ್ಲಿ ಪತಂಜಲಿ ಯೋಗದ ಪರಿಚಯ ಮತ್ತು ವ್ಯಾಖ್ಯಾನ. ಪತಂಜಲಿ ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ತಿಳ್ಕೊತೀವಿ ಮತ್ತು ಅವರು ನೀಡಿರುವಂಥ ವ್ಯಾಖ್ಯಾನ. ಹಾಗೆ ಯೋಗದ ಪಥಗಳ ಬಗ್ಗೆ ತಿಳ್ಕೊತೀವಿ. ಹಾಗೆ ಯೋಗಾಭ್ಯಾಸದ ಸಮಯದಲ್ಲಿ ಗಮನಿಸಬೇಕಾದ ಅಂಶಗಳು, ಯೋಗದ ಅವಶ್ಯಕತೆ, ಅದ್ರ ಗುರಿ, ಅದ್ರ ಉದ್ದೇಶ, ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳ್ಕೊತೀವಿ. ಪೀಠಿಕೆ ಏನಿದೆ ನೋಡ್ರಿ. ನಾನು ಅಭ್ಯಾಸ ಮಾಡುವಾಗ ಮನಸ್ಸಿನಲ್ಲಿ 108 ವಿಚಾರಗಳನ್ನು ಮಾಡಿ ಅಭ್ಯಾಸದ ಕಡೆಗೆ ಗಮನವೇ ಇರುವುದಿಲ್ಲ. ಇದು ಒಂದು ಪ್ರತಿಯೊಬ್ಬರಿಗೂ ಸಹಜವಾಗಿ ಬರುವಂಥ ಒಂದು ಯೋಚನೆಗಳು. ನಾವು ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಂಡಿವಿ ಅಂದರೆ 108 ವಿಚಾರಗಳಲ್ಲಿ ಬರ್ತವೆ. ಅವು ಬಂದ ಮೇಲೆ ನಮಗೇನಾಗುತ್ತೆ, ಅಭ್ಯಾಸಕ್ಕೆ ಸ್ವಲ್ಪ ಅಡ್ಡಿ ಉಂಟಾಗ್ತೈತೆ. ಆ ವಿಚಾರಗಳನ್ನು ತಡೆಗಟ್ಟಬೇಕಾದ್ರೆ ನಾವು ಏನು ಮಾಡಬೇಕು? ನಾನು ಬಹಳಷ್ಟು ಓದುತ್ತೇನೆ, ಓದಿದ ಯಾವುದೇ ಒಂದು ವಿಷಯವು ನೆನಪಿನಲ್ಲಿ ಉಳಿಯೋದಿಲ್ಲ ಅಂಥೇಳಿ ಹಲವರ ಪ್ರಶ್ನೆ ಇದು. ನನಗೆ ಪರೀಕ್ಷೆ ಎಂದರೆ ಯಾವಾಗಲೂ ಭಯವಾಗ್ತೈತೆ. ಕಡಿಮೆ ಅಂಕ ತೆಗೆದುಕೊಂಡ್ರೆ ವರ್ಗ ಶಿಕ್ಷಕರು, ಅಪ್ಪ ಅಮ್ಮ ಬೈತಾರೆ, ಏನು ಮಾಡಲಿ ಅಂತ ಎಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿಯೂ ಬರ್ತವೆ. ವಿದ್ಯಾರ್ಥಿಗಳೇ, ಇಂತಹ ಪ್ರಶ್ನೆಗಳನ್ನು ನಿಮಗೆ ಕಾಡ್ತಿರ್ಬೋದಲ್ವಾ? ಏನು ಹೇಳಿದರೆ ಇಲ್ಲಿ, ಇಂಥ ಪ್ರಶ್ನೆಗಳು ನಿಮಗೂ ಸಹ ಕಾಡ್ತಿರ್ಬೋದಲ್ಲ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದರೆ ಅಭ್ಯಾಸ ಮಾಡುವಾಗ ಅಭ್ಯಾಸದ ಕಡೆಗೆ ಗಮನವಿಲ್ಲದಿದ್ದರೆ, ಆಸಕ್ತಿ ಇಲ್ಲದಿದ್ದರೆ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ಬೋದು. ನಾವು ಅಭ್ಯಾಸ ಮಾಡಕ್ಕೆ ಕೂತ್ಕೊಂಡಾಗ ಅಭ್ಯಾಸದ ಮೇಲೆ, ವಿಷಯದ ಮೇಲೆ ಆಸಕ್ತಿ ಇಲ್ಲ ಅಂದರೆ, ಅಥವಾ ಅಭ್ಯಾಸದ ಕಡೆಗೆ ನಾವು ಗಮನ ಇಟ್ಟು ಓದಲಿಲ್ಲ ಅಂದರೆ, ನಮ್ಮ ಗಮನ ಇಲ್ಲಿ ಬುಕ್ಸ್ ತೆರ್ಕೊಂಡು ಕೊಡ್ತೀವಿ, ನಮ್ಮ ಗಮನ ಎಲ್ಲೆಲ್ಲೋ ಹೋಗುತ್ತೆ. ಹಾಗಾದರೆ ಕೂಡ ಏನಾಗುತ್ತೆ, ಅವಾಗ ಯಾವುದೇ ಓದಿದರೂ ಸಹ ನೆನಪಿರಲ್ಲ. ಆಸಕ್ತಿ ಇಲ್ಲದೆ ಸುಮ್ಮನೆ ಓದಿದರೆ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಡಲು ಸಾಧ್ಯವೇ? ನಮ್ಗೆ ಆಸಕ್ತಿನೇ ಇಲ್ಲ ಅಂದರೆ ಎಲ್ಲ ವಿಷಯಗಳು, ಓದಿದ ವಿಷಯಗಳು ನೆನಪಿಡ್ಲಿಕ್ಕೆ ಸಾಧ್ಯ ಆಗ್ತೈತೆ? ಇದು ಸಾಧ್ಯ ಆಗೋದು. ಹಾಗಾದರೆ ಅಭ್ಯಾಸ ಮಾಡಿದ ವಿಷಯಗಳನ್ನು ನೆನಪಿನಲ್ಲಿ ಇಡಬೇಕಾದ್ರೆ ಪರೀಕ್ಷೆ ಬರೆಯುವುದು ಹೇಗೆ? ನಾವು ಅಭ್ಯಾಸ ಮಾಡಿದ ವಿಷಯ ನಮ್ಮ ನೆನಪಿನಲ್ಲೇ ಇರಲಿಲ್ಲ ಅಂದರೆ ನಾವು ಪರೀಕ್ಷೆಯನ್ನು ಎದುರಿಸುವುದಾದರೆ ಹೇಗೆ ಎಂಬ ಪ್ರಶ್ನೆಯಲ್ಲಿ ಉಂಟಾಗ್ತಿದೆ. ಈ ಒಂದು ಭಯ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಬರ್ತಾರೆ. ಹಾಗಾದರೆ ಇದಕ್ಕೆ ಉತ್ತರ ಏನು ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡೋಣ. ವಿದ್ಯಾರ್ಥಿಗಳಿಂದ ಬರುವ ವಿವಿಧ ಉತ್ತರಗಳಿಗೆ ಮನಸ್ಸಿನಲ್ಲಿ ಏಕಾಗ್ರತೆ, ಮನಃಶಾಂತಿ, ಆಸಕ್ತಿ ಇವುಗಳ ಕೊರತೆ ಕಾರಣವಾಗ್ತೈತೆ. ವಿದ್ಯಾರ್ಥಿಗಳು ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನಂತ ಕೇಳಿದರೆ, ಅವ್ರು ಏನು ಪ್ರಶ್ನೆ ಕೊಡ್ತಾರೆ ಅಂದರೆ, ಏನು ಆನ್ಸರ್ ಮಾಡ್ತಾರೆ ಅಂದರೆ, ಆ ಪ್ರಶ್ನೆಗಳಿಗೆ ಮನಸ್ಸಿನಲ್ಲಿ ಏಕಾಗ್ರತೆ ಇರಲ್ಲ, ಮನಃಶಾಂತಿ ಇಲ್ಲ, ಆಸಕ್ತಿ ಇಲ್ಲ. ಈ ಎಲ್ಲ ಕೊರತೆಗಳಿಂದ ಏನಾಗುತ್ತೆ, ನಮಗೆ ಸಹಜವಾಗಿ ಮರು ಉಂಟಾಗುತ್ತೆ. ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ತೈತೆ, ಅದರಿಂದ ನಮಗೆ ಮರೆತು ಹೋಗುತ್ತೆ. ಮೇಲಿನ ಎಲ್ಲ ಸಮಸ್ಯೆಗಳಿಗೆ ಯೋಗದಿಂದ ಪರಿಹಾರ ಸಾಧ್ಯವಿದೆ ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನು ಮಾಡಬೇಕು, ಮನವರಿಕೆ ಮಾಡಬೇಕು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವುದಂದರೆ ಇಲ್ಲಿ ಯೋಗ ಮಾಡೋದರಿಂದ ಎಲ್ಲ ಪ್ರಶ್ನೆಗಳು ಏನು ಮಾಡ್ಬೋದು, ನಾವು ಉತ್ತರ ಕಂಡುಕೊಳ್ಬೋದು ಎಲ್ಲ ಪ್ರಶ್ನೆಗಳಿಗೆ. ಹಾಗಾದರೆ ಪತಂಜಲಿ ಯೋಗದ ಬಗ್ಗೆ ನಾವೇನು ಮಾಡೋಣ, ಇವಾಗ ತಿಳ್ಕೊಳ್ಳೋಣ. ಯೋಗ ಎಂಬ ಶಬ್ದ ಯೂಜ್ ಎನ್ನುವ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಇದು ಪ್ರಶ್ನೆ ಆಗ್ಬೋದು. ಯೋಗ ಎಂಬ ಪದವು ಯಾವ ಧಾತುವಿನಿಂದ ಬಂದಿದೆ ಅಂತ ಕೇಳಿದ್ರೆ, ಸಂಸ್ಕೃತ ಧಾತುವಿನಿಂದ. ಯೂಜ್ ಎನ್ನುವ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಯೂಜ್ ಎನ್ನುವ ಪದದಿಂದ ಬಂದಿದೆ. ಯಾವ ಭಾಷೆ ಇದೆ? ಅದು ಸಂಸ್ಕೃತ ಭಾಷೆ. ಯೂಜ್ ಎಂದ್ರೇನು? ಹಾಗಾದರೆ ಯೂಜ್ ಎಂದ್ರೇನು ಅಂದರೆ ಕೂಡಿಸು, ಬಂಧಿಸು, ಸಂಯೋಜಿಸು ಅಂಥೇಳಿ ಅರ್ಥ ಕೊಡ್ತೈತೆ. ಯೂಜ್ ಎಂಬ ಪದದ ಅರ್ಥ ಏನಂದರೆ ಕೂಡಿಸು, ಬಂಧಿಸು, ಸಂಯೋಜಿಸು ಎಂಬ ಅರ್ಥವನ್ನು ಕೊಡ್ತದೆ. ಪ್ರಾರಂಭದಲ್ಲಿ ದೇಹ ಮತ್ತು ಹಾಗಾದರೆ ಏನು ಕೂಡಿಸಬೇಕು, ಏನು ಬಂಧಿಸಬೇಕು, ಏನು ಸಂಯೋಜಿಸಬೇಕು ಅಂದರೆ, ಪ್ರಾರಂಭದಲ್ಲಿ ದೇಹ ಮತ್ತು ಮನಸ್ಸನ್ನು ಕೂಡಿಸುವ ಕಲೆ ಯೋಗ ಎನಿಸಿದರೂ ನಿಜವಾದ ಅರ್ಥದಲ್ಲಿ ಆತ್ಮ ಮತ್ತು ಪರಮಾತ್ಮನನ್ನು ಕೂಡಿಸುವುದೇ ಅಥವಾ ಸಮ್ಮಿಲನಗೊಳಿಸುವುದೇ ಯೋಗವಾಗಿದೆ.
ಪ್ರಾರಂಭದಲ್ಲಿ ಏನಂತ ಹೇಳಿದರು, ಯೂಸ್ ಅಂದರೆ ಏನಂತ ಹೇಳಿದ್ರು ಪ್ರಾರಂಭದಲ್ಲಿ, ದೇಹ ಮತ್ತು ಮನಸ್ಸನ್ನು ಕೂಡಿಸುವುದಕ್ಕೆ ಯೋಗ ಅಂತೇಳಿ ಕರಿತೀವಿ ಅಂತೇಳಿ ಪ್ರಾರಂಭದಲ್ಲಿ ಹೇಳಿದರು. ಆಮೇಲೆ ಏನಂತ ಹೇಳಿದ್ರು, ಆತ್ಮ ಮತ್ತು ಪರಮಾತ್ಮ ಇವೆರಡರ ಸಮ್ಮಿಲನವೇ ಯೋಗ ಅಂಥೇಳಿ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮನನ್ನು ನಾವೇನು ಮಾಡೋದು, ಬಂಧಿಸುವುದೇ ಯೋಗ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಯೋಗವು ದೈಹಿಕ ಸದೃಢತೆಯನ್ನು, ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸುವುದರಿಂದ ವಿದ್ಯಾರ್ಥಿ ಜೀವನಕ್ಕೆ ಏನಾಗುತ್ತೆ, ತುಂಬ ಸಹಕಾರಿಯಾಗ್ತೈತೆ. ಯೋಗ ಎದಕ್ಕೆ ಬೇಕಂದರೆ ವಿದ್ಯಾರ್ಥಿಗಳಿಗೆ ದೈಹಿಕ ಸದೃಢತೆ, ಮಾನಸಿಕ ಏಕಾಗ್ರತೆ ಹೆಚ್ಚಿಸಬೇಕಾದ್ರೆ ನಮಗೆ ಯೋಗ ಮುಖ್ಯವಾಗಿ ಬೇಕು. ಹಾಗಾದರೆ ಪತಂಜಲಿ ಯೋಗದ ಪರಿಚಯ. ಪತಂಜಲಿ ಏನು ಹೇಳಿದ್ದಾರೆ ತಮ್ಮ ಯೋಗದಲ್ಲಿ ಅಂತೇಳಿ ನೋಡೋಣ. ಪತಂಜಲಿ ಯೋಗವನ್ನು ಅಷ್ಟಾಂಗ ಯೋಗ ಅಥವಾ ರಾಜಯೋಗ ಅಂತೇಳಿ ಕರಿತೀವಿ. ಪತಂಜಲಿಯ ಯೋಗ ಏನಂತ ಕರಿತೀವಿ, ಅಷ್ಟಾಂಗ ಯೋಗ ಅಥವಾ ರಾಜಯೋಗ ಅಂತೇಳಿ ಕರಿತೀವಿ. ಯೋಗವು ಭಾರತೀಯ ಪುರಾತನ ಕಲೆಯಾಗಿದ್ದು ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯ ಹಿನ್ನೆಲೆಯಲ್ಲಿ ದೊರೆತಂತಹ ಪುರಾವೆಗಳಿಂದ ಅಂದಿನ ಜನರ ಜೀವನದಲ್ಲಿ ಯೋಗವು ಏನು ಮಾಡ್ತು, ಒಂದು ಅವಿಭಾಜ್ಯ ಅಂಗವಾಗಿ ತಿಳಿದು ಬಂದಿದೆ. ಅವಿಭಾಜ್ಯ ಅಂಗವಾಗಿದೆ ಎಂಬುದು ನಾವು ತಿಳ್ಕೊಬೋದು. ಎಲ್ಲಿ ಭಾರತೀಯ ಪುರಾತನ ಕಲೆಯಾದಂಥ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಹಿನ್ನೆಲೆ ನಾವು ತಿಳ್ಕೊಂಡಾಗ ಅಲ್ಲಿ ಸಿಕ್ಕಂಥ ಪುರಾವೆಗಳು ಓದಿದಾಗ ನಮಗೇನಾಗುತ್ತೆ, ಯೋಗವು ಒಂದು ಅವಿಭಾಜ್ಯ ಅಂಗವಾಗಿದೆ ಅಂಥೇಳಿ ಹೇಳಿದರು. ಉಪನಿಷತ್ತು ಮತ್ತು ರಾಮಾಯಣ, ಮಹಾಭಾರತ ಅನೇಕ ಗ್ರಂಥಗಳಲ್ಲಿ ಯೋಗದ ಉಲ್ಲೇಖವಿದೆ. ಉಪನಿಷತ್ತು, ರಾಮಾಯಣ, ಮಹಾಭಾರತ ಅನೇಕ ಗ್ರಂಥಗಳಲ್ಲಿ ಯೋಗದ ಉಲ್ಲೇಖವಾಗಿದೆ. ಪತಂಜಲಿ ಮುನಿಗಳು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯೋಗಸೂತ್ರ ಎಂಬ ಪುಸ್ತಕವನ್ನು ಸಹ ಬರೀತಾರೆ. ಪತಂಜಲಿ ಮುನಿಗಳು ಏನು ಮಾಡ್ತಾರೆ, ಯೋಗಸೂತ್ರ ಎಂಬ ಒಂದು ಪುಸ್ತಕವನ್ನು ಸಹ ಬರೀತಾರೆ. ಇದು ಕೇಳಬಹುದು ಪ್ರಶ್ನೆ, ಪತಂಜಲಿ ಬರೆದಂತಹ ಪುಸ್ತಕ ಯಾವುದಂದರೆ ಯೋಗಸೂತ್ರ. ಯಾವ ಶತಮಾನದಂತ ಪ್ರಶ್ನೆ ಬರ್ತೈತಿ, 2ನೇ ಶತಮಾನ. ಯಾರು ಬರೆದ್ರು ಅಂದರೆ ಪತಂಜಲಿಯವರು ಬರೀತಾರೆ. ಅದರಿಂದ ಅವ್ರಿಗೆ ಏನಂತ ಕರೀತಾರೆ, ಯೋಗದ ಪಿತಾಮಹ ಅಂತೇಳಿ ಕರಿತೀವಿ. ಪತಂಜಲಿಗೆ ಏನಂತ ಕರಿತೀವಿ, ಯೋಗದ ಪಿತಾಮಹ ಅಂತೇಳಿ ಕರಿತೀವಿ. ಅವರು ಯೋಗಸೂತ್ರ ಎಂಬ ಪುಸ್ತಕದಲ್ಲಿ ಎಷ್ಟು ಸೂತ್ರಗಳಿವೆ ಅಂತ ಪ್ರಶ್ನೆ ಆಗ್ಬೋದು. 196 ಪ್ರಶ್ನೆಗಳಿದ್ದಾವೆ. ಇವೆಲ್ಲ ನೆನ್ಪಿಟ್ಕೋಬೇಕು. ಹಾಗಾದರೆ ಯೋಗದ ವ್ಯಾಖ್ಯೆಗಳು. ಯೋಗ ಅಂದ್ರೇನು, ಪತಂಜಲಿ ಏನು ಹೇಳಿದ್ದಾರೆ ಯೋಗದ ಬಗ್ಗೆ ಅಂತೇಳಿ ನೋಡೋಣ. ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಚಿತ್ತವೃತ್ತಿ ನಿರೋಧ ಎಂದಿದ್ದಾರೆ. ಹಾಗಾದರೆ ಹಾಗಂದರೆ ಏನಪ್ಪ ಅಂತಂದರೆ, ಚಿತ್ತವೃತ್ತಿ ನಿರೋಧವೇ ಯೋಗ. ಅಂದರೆ ಚಂಚಲಯುಕ್ತವಾದಂತಹ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗ. ಚಂಚಲಯುಕ್ತವಾದಂತಹ ಮನಸ್ಸನ್ನು ನಾವೇನು ಏಕಾಗ್ರತೆ ಅಂದರೆ ಮನಸ್ಸನ್ನು ಒಂದೇ ಕಡೆ ಇದು ಮಾಡ್ತೀವೋ ಅದಕ್ಕೆ ಯೋಗ ಅಂತೇಳಿ ಕರೆದಿದ್ದಾರೆ. ಯಾರು, ಪತಂಜಲಿಯವರು. ಕೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂಥೇಳಿ ಯಾರು ಹೇಳಿದ್ದಾರೆ ಅಂತೇಳಿ ಕೇಳಿದ್ರೆ ಅವಾಗೇನು ಹೇಳಬೇಕು ನಾವು, ಪತಂಜಲಿ ಅಂಥೇಳಿ ಹೇಳಬೇಕು. ಹಾಗಾದರೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಯೋಗದ ಬಗ್ಗೆ ಕುರಿತಂದರೆ, ಯೋಗ ಕರ್ಮಸು ಕೌಶಲಂ. ಯೋಗ ಕರ್ಮಸು ಕೌಶಲಂ ಅಂಥೇಳಿ ಇದರಲ್ಲಿ ಹೇಳಲಾಗಿದೆ ಅಂತ ಪ್ರಶ್ನೆ ಬಂದರೆ ಅದು ಭಗವದ್ಗೀತೆಯಲ್ಲಿ. ಯಾವುದೇ ಕೆಲಸ, ಹಾಗಾದರೆ ಯೋಗ ಕರ್ಮ ಕೌಶಲಂ ಅಂತಂದರೆ ಏನು ಅಂತಂದರೆ, ಯಾವುದೇ ಕೆಲಸ ಕಾರ್ಯಗಳನ್ನು ಕೌಶಲ್ಯಪೂರ್ಣವಾಗಿ ಮಾಡುವುದೇ ಯೋಗ ಅಂಥೇಳಿ ನಾವು ಕರಿತೀವಿ. ಹಾಗೆ ಯೋಗ ವಶಿಷ್ಠ ಗ್ರಂಥದಲ್ಲಿ ಯೋಗದ ಬಗ್ಗೆ ಏನು ಉಲ್ಲೇಖ ಆಗಿದೆ ಅಂತಂದರೆ, ಮನ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ. ಹಂಗಂದ್ರೇನು, ಮನಸ್ಸನ್ನು ಪ್ರಶಮನಗೊಳಿಸುವ ಮತ್ತು ಶಾಂತಗೊಳಿಸುವ ಒಂದು ಉಪಾಯವೇ ಯೋಗ ಅಂತೇಳಿ ಯಾರು ಹೇಳ್ತಾರೆ, ವಸಿಷ್ಠರು ಹೇಳಿದ್ದಾರೆ. ವಸಿಷ್ಠರ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಹಾಗಾದರೆ ಯೋಗದ ಪಂಥಗಳು ಯಾವ್ಯಾವು? ಯೋಗದಲ್ಲಿ ಮುಖ್ಯವಾಗಿ 4 ಪಂಥಗಳು ನೋಡ್ತೀವಿ. ಒಂದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಈಗ ಮುಖ್ಯವಾಗಿ ಕರ್ಮಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಪತಂಜಲಿ ಹೇಳಿದ 4 ಯೋಗಗಳು ಯಾವಂತ ಕೇಳ್ಬೋದು, ಅವು ನೆನ್ಪಿಟ್ಕೋಬೇಕು. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಈಗ ಕರ್ಮಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಕಾಯಕವೇ ಕೈಲಾಸ ಅಂಥೇಳಿ ಯಾರು ಹೇಳಿದರು? ಬಸವಣ್ಣನವರು ಕಾಯಕವೇ ಕೈಲಾಸ ಅಂಥೇಳಿ ಹೇಳಿದರು. ಯಾರು ಹೇಳಿದರು? ಬಸವಣ್ಣನವರು ಕಾಯಕವೇ ಕೈಲಾಸ ಅಂಥೇಳಿ ಹೇಳಿದರು. ಮನುಷ್ಯನ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲ ಇದ್ದೇ ಇರುತ್ತದೆ. ಮನುಷ್ಯ ಯಾವುದೇ ಒಂದು ಕೆಲಸ ಮಾಡಿದರೂ ಅದಕ್ಕೆ ಫಲ ಅಂಥೇಳಿ ಇದ್ದೇ ಇರುತ್ತೆ. ಆದರೆ ಫಲದ ಗಮನವಿಲ್ಲದೆ, ಯಾವ ನಿರೀಕ್ಷೆಯೂ ಇಲ್ಲದೆ ಕಾರ್ಯೋನ್ಮುಖನಾದಲ್ಲಿ, ಕೆಲಸದಲ್ಲಿ ತಲ್ಲೀನನಾದಲ್ಲಿ ಮನಸ್ಸಿನ ಶಾಂತಿಯನ್ನು ಪಡೆಯುತ್ತಾನೆ. ಇದೇ ಕರ್ಮಯೋಗದ ಸಿದ್ಧಾಂತ. ಅಂದರೆ ನಾವು ಯಾವುದೇ
ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ನಮ್ಮ ಕಾರ್ಯದಲ್ಲಿ ನಾವೇನು ಮಾಡಬೇಕು, ಮಗ್ನನಾಗಬೇಕು, ಅದರಲ್ಲಿ ತೊಡಗಬೇಕು, ಅದು ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂಥೇಳಿ ಬಸವಣ್ಣನವರು ಹೇಳಿದ್ದಾರೆ. ಇದು ಎಲ್ಲಿ ಬರ್ತಂದರೆ ಕರ್ಮಯೋಗದಲ್ಲಿ ಬರ್ತದೆ. ಹಾಗೆ ಭಕ್ತಿಯೋಗ. ಹಾಗಾದರೆ ಭಕ್ತಿಯೋಗ ಅಂದ್ರೇನು? ಇದು ಭಕ್ತಿಗೆ ಪ್ರಧಾನವಾದಂಥ ಯೋಗ. ಮನಸ್ಸಿನಲ್ಲುಂಟಾಗುವ ಅನೇಕ ಭಾವನೆಗಳನ್ನು ಉದಾತ್ತಗೊಳಿಸಿ ಮನಸ್ಸನ್ನು ಶಾಂತಿ ಸಮಾಧಾನ ಸ್ಥಿತಿಯಲ್ಲಿಡುವುದೇ ಸಂಪೂರ್ಣ ಶರಣಗತಿಯಾಗುವಂಥ ಮನೋಭಾವಿಕೆ ಏನಂತೀವಿ, ಭಕ್ತಿಯೋಗ ಅಂತೇಳಿ ಕರಿತೀವಿ. ಇದು ಒಂದು ಭಕ್ತಿಯೋಗದ ಲಕ್ಷಣ ಆಗಿದೆ. ಹಾಗಾದರೆ ಇವಾಗ ಜ್ಞಾನಯೋಗ ಅಂದ್ರೇನು ಅಂತಂದರೆ, ಸತ್ಯ ಸೃಷ್ಟಿಯ ರಚನೆ, ಅದರ ಹಿಂದಿರುವ ವಿಶ್ವಶಕ್ತಿ, ಮನುಷ್ಯ ಮತ್ತು ವಿಶ್ವಶಕ್ತಿಯ ನಡುವಿನ ಸಂಬಂಧಕ್ಕೆ ಏನಂತೀವಿ, ಜ್ಞಾನಯೋಗ ಅಂತೇಳಿ ಕರಿತೀವಿ. ಇಂತಹ ಸೈದ್ಧಾಂತಿಕ ವಿಷಯಗಳನ್ನು ತಿಳಿದುಕೊಳ್ಳುವುದೇ ಜ್ಞಾನಯೋಗದ ಪ್ರಮುಖ ಆಶಯವಾಗಿದೆ. ಹಾಗೆ ರಾಜಯೋಗ ಅಂತಂದರೆ ಅಂತರಂಗ ಮತ್ತು ಬಹಿರಂಗದ ಸ್ಥಿತಿಯನ್ನು ಪರೀಕ್ಷಿಸುವ ಮಾರ್ಗ. ರಾಜಯೋಗವು ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಪರೀಕ್ಷಿಸುವಂಥ ಒಂದು ಮಾರ್ಗವಾಗಿದೆ. ರಾಜಯೋಗವನ್ನು ಅಷ್ಟಾಂಗ ಯೋಗ ಅಂತೇಳಿ ಕರೀತಾರೆ. ಇಂಪಾರ್ಟೆಂಟ್ ಇದು. ಯಾವ ಯೋಗವನ್ನು ಅಷ್ಟಾಂಗ ಯೋಗ ಅಂತೇಳಿ ಕರಿತೀವಿ ಅಂತಂದು ಕೇಳಿದ್ರೆ ಅದು ರಾಜಯೋಗ. ರಾಜಯೋಗವನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಬಂದರೆ ಅಷ್ಟಾಂಗ ಯೋಗ. ಇದು ನೆನ್ಪಿಟ್ಕೋಬೇಕು. ಈಗ ಯೋಗದ ಗುರಿ ಮತ್ತು ಉದ್ದೇಶಗಳು. ಈಗ ಯೋಗ ಏನೇನು ಗುರಿ ಇಟ್ಕೊಂಡಿದೆ, ಅದರ ಉದ್ದೇಶಗಳೇನೇನು ಅಂತೇಳಿ ತಿಳ್ಕೊಳ್ಳೋಣ. ಅದು ಏನು ಗುರಿ ಇಟ್ಕೊಂಡಿದೆಪ್ಪ? ಮೊದಲನೇದಂದರೆ ಸ್ವಸ್ಥ ಶರೀರದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ. ಒಳ್ಳೆಯ ಆರೋಗ್ಯದೊಂದಿಗೆ ಮಾನಸಿಕ ಶಕ್ತಿಯು ಕೂಡ ವಿಕಾಸ ಆಗಬೇಕು ಅಂಥೇಳಿ ಅದ್ರ ಗುರಿಯಾಗಿದೆ. ಮೈಮಣೆತ, ಕೀಲು, ಬೆನ್ನು ಮಣಿಸರದ ಆರೋಗ್ಯವನ್ನು ವೃದ್ಧಿಸುವುದು ಕೂಡ ಯೋಗದ ಪ್ರಮುಖ ಗುರಿ. ಹಾಗೆ ದೀರ್ಘಾಯುಷ್ಯವನ್ನು ಹೊಂದುವುದು ಯೋಗದ ಒಂದು ಗುರಿಯಾಗಿದೆ. ಮಾನಸಿಕ ಏಕತೆ ಮತ್ತು ಭಾವನಾತ್ಮಕ ಸಂಯಮ ಅಭಿವೃದ್ಧಿಪಡಿಸುವುದು, ಮಾನಸಿಕ ಏಕಾಗ್ರತೆಗೊಳಿಸುವುದು, ಭಾವನಾತ್ಮಕವಾಗಿ ನಾವು ಭಾವನೆಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡುವುದು, ಇದೆಲ್ಲ ಯೋಗದ ಉದ್ದೇಶ. ಶಾಂತ ಮನಸ್ಸು, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ ಇವನ್ನು ಕೂಡ ಏನು ಮಾಡ್ತೈತಿ, ಇದು ವೃದ್ಧಿಸ್ತೈತಿ. ಶಾಂತ ಮನಸ್ಸು, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ ಅಂದರೆ ನಾವು ಶಾಂತವಾಗಿರ್ಲಿಕ್ಕೆ, ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಕ್ಕೆ, ನಮ್ಮ ಬುದ್ಧಿ ಚುರುಕಾಗಲಿಕ್ಕೆ, ಇವೆಲ್ಲ ಮಾಡಲಿಕ್ಕೆ ಏನು ಬೇಕು, ಯೋಗ ಪ್ರಮುಖವಾಗಿ ಬೇಕು. ಇವಾಗ ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಲ್ಲಿ ಬಿಡಿಸೋಣ. ಅಭ್ಯಾಸ ಪ್ರಶ್ನೆಗಳು. ಯೋಗ ಏನು ಮಾಡಿದ್ದಾರೆ ಇಲ್ಲಿ, ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಅವ್ರು ಆಪ್ಷನ್ ಕೊಟ್ಟಿದ್ದಾರೆ, ನಾವು ಆಯ್ಕೆ ಮಾಡಬೇಕು. ಯೋಗ ಕರ್ಮಸು ಕೌಶಲಂ ಎಂದು ಡ್ಯಾಶ್ನಲ್ಲಿ ಹೇಳಲಾಗಿದೆ. ಅವಾಗ ಹೇಳಿದ್ರೆ ಎಲ್ಲಿ ಹೇಳಿದ್ದಾರೆ? ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದಾರ, ಏನು ಯೋಗ ವಶಿಷ್ಠ ಹೇಳಿದಾರ, ಭಗವದ್ಗೀತೆನ ಏನು ರಾಮಾಯಣ ಎಲ್ಲಿ ಹೇಳಿದ್ದಾರೆ? ಇದು ಯೋಗ ಕರ್ಮಸ್ಸು ಕೌಶಲಂ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂತೇಳಿ ನೋಡಿದ್ದೀವಿ ನಾವು. ಯೋಗ ಚಿತ್ತ ವೃತ್ತಿ ನಿರೋಧ ಎನ್ನುವ ವ್ಯಾಖ್ಯೆ ಡ್ಯಾಶಲ್ಲಿ ಉಲ್ಲೇಖವಾಗಿದೆ. ಯಾರು ಹೇಳಿದ್ರು ಇದು? ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯಾರು ಹೇಳಿದರು? ಯೋಗ ವಶಿಷ್ಠ ಹೇಳಿದ್ರ, ಪತಂಜಲಿ ಮುನಿ ಹೇಳಿದ್ರ, ಭಗವದ್ಗೀತೆಯಲ್ಲಿ ಹೇಳಿದ್ರ, ರಾಮಾಯಣದಲ್ಲಿ ಹೇಳಿದ್ರ? ಎಲ್ಲಿ ಹೇಳಿದ್ರಿದು? ಪತಂಜಲಿ ಮುನಿಗಳು ಹೇಳ್ತಾರೆ. ಪತಂಜಲಿ ಯೋಗದ ಮತ್ತೊಂದು ಹೆಸರು ಡ್ಯಾಶ್ ಆಗಿದೆ. ಏನಾಗಿದೆ? ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಏನಾಗಿದೆ? ರಾಜಯೋಗ ಆಗಿದೆ. ಪತಂಜಲಿ ಯೋಗದ ಮತ್ತೊಂದು ಹೆಸರು ರಾಜಯೋಗ. ರಾಜಯೋಗ ಅಂದ್ರಂದೇ, ಅಷ್ಟಾಂಗ ಯೋಗ ಅಂದರೂ ಒಂದೇ. ಇವಾಗ ಬಿಟ್ಟ ಸ್ಥಳಗಳು ಸೂಕ್ತ ಪದಗಳಿಂದ ಬರೀಬೇಕಿಲ್ಲ. ಆತ್ಮ ಮತ್ತು ಡ್ಯಾಶ್ದ ಮಿಲನವೇ ಯೋಗ ಅಂತೇಳಿ ಯಾರು ಹೇಳಿದರು? ಪತಂಜಲಿಯವರು ಹೇಳ್ತಾರೆ. ಅದರಲ್ಲಿ ನಾವು ಏನು ಸೇರಿಸಬೇಕು? ಆತ್ಮ ಮತ್ತು ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ ಮಿಲನವೇ ಯೋಗ ಅಂಥೇಳಿ ಹೇಳ್ತಾರೆ. ಯೋಗ ಸೂತ್ರದಲ್ಲಿ ಡ್ಯಾಶ್ ಸೂತ್ರಗಳಿವೆ, 196 ಸೂತ್ರಗಳಿವೆ. ಯೋಗ ಕರ್ಮಸ್ತು ಕೌಶಲಂ ಏನು ತುಂಬಬೇಕಿಲ್ಲಿ? ಯೋಗ ಕರ್ಮಸ್ತು ಕೌಶಲಂ ಇದು ಎಲ್ಲಿತ್ತು? ಇದು ಭಗವದ್ಗೀತೆಯಲ್ಲಿ ಇತ್ತು. ಇವಾಗ ಹೊಂದಿಸಿ ಬರೀಬೇಕಿಲ್ಲಿ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಕರ್ಮಯೋಗ ಅದಕ್ಕೆ ಮುಖ್ಯ ಕೊಟ್ಟಿತ್ತು, ಅದು ಕಾಯಕವೇ ಕೈಲಾಸ ಅಂದರೆ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿತ್ತು. ಭಕ್ತಿಯೋಗ ಭಕ್ತಿ ಪ್ರಧಾನ. ಜ್ಞಾನಯೋಗ ಮನುಷ್ಯ ಮತ್ತು ವಿಶ್ವಶಕ್ತಿಗೆ ಒತ್ತು ಕೊಟ್ಟಿತ್ತು. ರಾಜಯೋಗ ಅದಕ್ಕೆ ಏನಂತೀವಿ? ಅಷ್ಟಾಂಗ ಯೋಗ ಅಂಥೇಳಿ ಕರಿತೀವಿ. ಇವಾಗ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಯೋಗ ಶಬ್ದವು ಸಂಸ್ಕೃತ ಯಾವ ಶಬ್ದದಿಂದ ಬಂದಿದೆ? ಸಂಸ್ಕೃತದ ಯೂಜ್ ಎಂಬ ಶಬ್ದದಿಂದ ಬಂದಿದೆ. ಎದರಿಂದ ಬಂದಿತ್ತದು? ಯೂಜ್. ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಪತಂಜಲಿ. ಕರ್ಮಯೋಗದ ಸಿದ್ಧಾಂತ ಏನು? ಕರ್ಮಯೋಗದ ಕುರಿತು ಯಾರು ಹೇಳಿದ್ರು? ಬಸವಣ್ಣನವರು ಹೇಳಿದರು, ಕಾಯಕವೇ ಕೈಲಾಸ. ಇಲ್ಲಿ ಅಂದರೆ ನಾವು ನಮ್ಮ ಕೆಲಸವನ್ನು ನಾವು
ಮಾಡ್ತಾ ಹೋಗಬೇಕು, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದ ಅಂಥೇಳಿ ಈ ಒಂದು ಕರ್ಮಯೋಗದಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ನೋಡ್ಕೊಂಡು ಬರೀರಿ, ಬುಕ್ಸಲ್ಲಿದೆ. ಭಕ್ತಿ ಯೋಗದ ಒಂದು ಲಕ್ಷಣ ಹೇಳಿಬಿಡಿ. ಭಕ್ತಿ ಯೋಗ ಅಂದ್ರೇನು, ಅದರೊಂದು ಲಕ್ಷಣ ಹೇಳಬೇಕಿದೆ. ಭಕ್ತಿ ಯೋಗದ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ, ಅಲ್ಲಿ ಅದು ಹಲವಾರು ಲಕ್ಷಣಗಳಿದ್ದಾವೆ. ನಾವು ಓನಾಗಿ ಬರೀಬೇಕು. ಭಕ್ತಿ ಯೋಗದ ಒಂದು ಲಕ್ಷಣ ಮನಸ್ಸನ್ನು ಏಕಾಗ್ರತೆಗೊಳಿಸ್ತಿದೆ. ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಏನು ಮಾಡ್ತಿದೆ, ತಡೆಗಟ್ಟಲಿಕ್ಕೆ ಇದೊಂದು ಸಹಾಯಕ ಮಾಡ್ತದೆ. ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕೆ ಇರುವ ಒಂದು ವ್ಯತ್ಯಾಸವನ್ನು ಬರೀಬೇಕು. ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕೆ ಇರುವಂತಹ ಒಂದು ವ್ಯತ್ಯಾಸ ಏನು? ಜ್ಞಾನಯೋಗ ನಮ್ಮ ಜ್ಞಾನ ಮತ್ತು ಮಾನವನ ಬಗ್ಗೆ, ಹಾಗೆ ವಿಶ್ವಕ್ಕೆ ಮಾನವ ಮತ್ತು ವಿಶ್ವದ ಬಗ್ಗೆ, ಅವು ಎಲ್ಲದರ ಜ್ಞಾನ ಮತ್ತು ವಿಶ್ವಾಸ ಅಂದರೆ ಅದರ ಹಿಂದಿರುವಂತಹ ವಿಶ್ವದ ಸೃಷ್ಟಿಯ ಹಿಂದಿರೋ ಮನುಷ್ಯನ ಬಗ್ಗೆ, ಇವೆಲ್ಲ ಅಂಶಗಳ ಬಗ್ಗೆ ಏನು ಮಾಡ್ತೈತಿ ಈ ಜ್ಞಾನ ಯೋಗದೆಲ್ಲ ತಿಳ್ಕೊಂಡಿದ್ದೀವಿ. ಕರ್ಮಯೋಗದಲ್ಲಿ ಅದು ಸ್ವಲ್ಪ ಬುಕ್ ನೋಡ್ಕೊಂಡು ಬರ್ಕೊಳ್ರಿ, ಡೀಟೇಲ್ಸ್ ಆಗಿದೆ. ಕರ್ಮಯೋಗದಲ್ಲಿ ನಮ್ಮ ಕೆಲಸದ ಬಗ್ಗೆ, ನಮ್ಮ ಕೆಲಸ ಎಷ್ಟು ಪ್ರಾಮುಖ್ಯವಾಗಿದೆ, ನಮ್ಮ ಕೆಲಸನೇ ನಮಗೆ ದೇವರು. ಅಂದರೆ ನಾವು ಯಾವುದೇ ಒಂದು ಪ್ರತಿಫಲ ಇಲ್ಲದೇ ಏನು ಮಾಡಬೇಕು, ಕೆಲಸ ಮಾಡ್ತಾ ಹೋಗಬೇಕು, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂಥೇಳಿ ಕರ್ಮಯೋಗದಲ್ಲಿ ಬಸವಣ್ಣನವರು ಹೇಳಿದರೆ. ಎರಡೂ ಓನಾಗಿ ನೋಡಿಕೊಂಡು ಬರೀರಿ. ಇವಾಗ ಭಕ್ತಿ ಯೋಗದ ಒಂದು ಲಕ್ಷಣ ಇದಾಯಿತು, ಅದು 5ನೇದಾಯಿತು. ಇವಾಗೆಲ್ಲ ಪ್ರಶ್ನೋತ್ತರಗಳು ಮುಗಿದವು. ಇಲ್ಲಿಗೆ ಏನಾಯ್ತು ಅಂದರೆ ಈ ಯೋಗ ಪಾಠದ ಬಗ್ಗೆ ನಾವು ಏನು ಮಾಡಿದ್ದೀವಿ, ಸವಿವರವಾಗಿ ತಿಳಿದುಕೊಂಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ಬೇರೆ ಚಾಪ್ಟರ್ ಕುರಿತು ತರಗತಿಯನ್ನು ಮಾಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.